ನಮ್ಮ ಪಾತ್ರವು ಒಂದು ಮುತ್ತು ಈ ಬೊಂಬೆ ರಾಗನಂಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಒಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದೆ ಒಮ್ಮೆ ಹೇಳುತ್ತೈತೆ ಹೇ ರಾಜಕುಮಾರ ಒಂದು ನಿಮಿಷ ಬನ್ರಿ. ನನ್ನ ಸಹೋದರರಾದ ಸಂಪತ್ ಮತ್ತು ವಾಣಿಶ್ರೀ ನೆರವೇರಿಸಿಕೊಳ್ಳಲು ಬರುತ್ತಿದ್ದಾರೆ. ಅವರನ್ನು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಿ. ಯಾಕೆ ಅಳ್ತಾ ಇದೆ ಹೇಳು ಪ್ಲೀಸ್. ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಒಬ್ಬ ಜ್ಯೋತಿಷ ಇದ್ದ. ನನಗೂ ಜ್ಯೋತಿಷ ಕೇಳ್ಬೇಕಂತ ಆಸೆ ಆಯಿತು. ಜ್ಯೋತಿಷ ಕೇಳಕ್ಕೆ ಹೋದ್ರೆ ಅವ ನನ್ನ ಮೈಕೆ ಎಲ್ಲ ಮುಟ್ತಿದ್ದ. ಅದಕ್ಕೆ ನಂಗೆ ಭಯ ಆಯ್ತು. ಅದಕ್ಕೆ ಹೊಡ್ ಬಂದೆ ನಾನು. ಅದೇ ನಾನು ನಿಂಗೆ ಸತ್ಯ ಹೇಳೋದು, ಮಂತ್ರವಾದಿ ಜ್ಯೋತಿಷ ಅವ್ರು ಯಾರನ್ನೂ ನಂಬಾರ. ನನ್ನ ಮಾತಾ ಕೇಳಾಗಿಲ್ಲ. ಈಗ ನಮ್ಮ ಶಾಲೆ ಹುಡುಗರು ಮೋಸಗಾರ ಜ್ಯೋತಿಷಂಬ ನಾಟಕ ಮಾಡ್ತಾರೆ, ಅದು ನೋಡ್ಯಾರ ಕಲ್ಕೋ. ಈಗ ನಿಮ್ಮ ಮುಂದೆ ಮೋಸಗಾರ ಜ್ಯೋತಿಷ ಎಂಬ ನಾಟಕವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸೋಣ. ಹೆಸರು ಗಂಗಾಧರ್. ನಾನು ಈ ನಾಟಕದಲ್ಲಿ ಅಕ್ಕನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಮರದನಲ್ಲಿ. ನಾನು ಈ ನಾಟಕದಲ್ಲಿ ಸಾಲ ಮಾಡುವ ಮತ್ತು ಜ್ಯೋತಿಷನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸೋಹೆಲ್. ನಾವು ಈ ನಾಟಕದಲ್ಲಿ ಹಳ್ಳಿಗರ ಪಾತ್ರವನ್ನು ಮಾಡುತ್ತಿದ್ದೇವೆ. ಎಷ್ಟು ಜಲ್ದಿ ಹೋಗ್ಬಿಟ್ಟಂತಲ್ವೇ ಯವ್ವ. ತಮ್ಮ ಇದ್ದಾಗ ಎಷ್ಟು ಜೀವ ತಿಂದಾನ, ಇನ್ನ 100 ವರ್ಷ ಬದುಕಿದ್ರ ನನ್ನ ಗತಿ ಏನಾಗ್ತಿತ್ತ? ಮತ್ತದು ಹೇಳಕ್ಕಲ್ಲ. ಹೆಂಗ್ ಬಂದಿಲ್ಲಿಗೆ? ಹಂಗಂದ್ರೆ ಬೇಯಕ್ಕ ಅದ ಏನ ಟ್ಯಾಕ್ಟರ್ ಬಂದೆ ಟ್ಯಾಕ್ಸಾಗ ಬಂದೆ? ನಾನು ನಮ್ಮ ಮಾವನ್ ಟಮ್ನೇ ಬಂದಿ ಬೇ. ಏ ಸೊಸಿಯ, ನನ್ನ ತಮ್ಮಗ ಚಾ ಮಾಡ. ಏ ಇಂಥ ಮಾತಾಡ್ದಾಗ ಏನೋ ಚಾ ಕುಡ್ತೇನೆ. ನಾ ಚಾಗಿ ಒಲ್ಲೆವ ಯವ್ವ. ನೀ ಅಳಬೇಡ. ನೀ ಎದಕ್ಕೆ ಅಳಕತ್ತಿ? ತಮ್ಮ ನಾ ಎಲ್ಲಿ ಹೇಳಕತ್ತೀನಿ? ಮತ್ತೇನು ಉಪ್ಪಿಟ್ಟು ಗಿಪ್ಪಿಟ್ಟು ತಿಂತೀಯನ? ಇಂಥ ಮಧ್ಯಾಹ್ನದಾಗ ಏನೋ ನಾಷ್ಟ ಮಾಡ್ತಾನೆ ಬೇ. ನೀ ಅಳಬಾಡ್ ಬೇ. ನೀ ಎದಕ್ಕೆ ಅಳಕತ್ತಿ ಬೇ ಯವ್ವ? ಬಸ್ಯ ನಾನು ಅಳಕತ್ತಿಲ್ಲೋ, ನೀನು ಅಳಕತ್ತಿದಿ. ಮತ್ತೇನು ತಿಂತಿ? ಏ ಜಗ್ಗು ಹೊಟ್ಟೆ ಹಸ್ಬಿಟ್ಟೈತಿ. ಟಮ್ನೇ ಬಂದಿನಿ. ಹೆಂಗೆ ದಕ್ ಒಗದು ಬಿಡ್ತದ ಒಂದು ಹೊಟ್ಟೆ ಜಗ್ಗು ಹತ್ಬಿಟ್ಟೈತಿ. ಊಟ ಕೊಟ್ಬಿಡವ ನಂಗೆ. ಏ ಸುಸಿಯ, ನನ್ನ ತಮ್ಮಗ ಜಲ್ದಿ ಅಡಿಗೆ ಮಾಡ. ಅಲ್ವೇ ನಿನ್ನ ಗಂಡು ಸತ್ತಾಗ ಜಗ್ಗತ್ತೆ ಅಂತಲ್ವೇ. ಅವ ನಮ್ಮ ಶ್ರೀಧರ್ ಮಾವ ಹೇಳಿದ್ ಬೇವ. ಮಂಡಿ ಬಂದಿದ್ನಂತ ಜಗ್ಗತ್ತೆ ಅಂತ. ನೀನು ಒಂದ್ಸಲ ನಾನ್ರು ಇದ್ದಿದ್ದಿಲ್ಲ, ಒಂದ್ಸಲ ಹತ್ತು ತೋರಿಸ್ಬೇಕ ತಮ್ಮ. ಅದು ಹಳೆಯದು ಕರಿ ಅದೆಲ್ಲ ಮುಗಿದೋಗೈತಿ. ಈಗ ಮತ್ತೆ ನಾಳಕತ್ರ ನೀನು ಹೇಳ್ತಿದಿ. ಅದು ಹೋಲ್ ಬಿಡು. ಈಗ ಯಾಕೆ ಬೇಕು? ಅಲ್ವೇ ನಿನ್ನ ಒಂದೇ ಮಗಳು ಓಡ್ ಹೋಗ್ಯಾಳ ಅಂತಲ್ವೇ ಅವನ ಜೊತೆ. ಯಾಕೆ ಕೇಳದಕ್ಕೆ ನಿನಗೆ? ಕರ್ಕೊಂಬೋಗಕಿನ ಹೇಳದಕ್ಕಿನ. ಆಕಿ ಲವ್ ಮ್ಯಾರೇಜ್ ಆಗೈತಿ. ಆಕಿ ಗಂಡನ ಜೊತೆ ಚಂದಾಗದಾಳ, ಹಿಸುಕುವಾಗಿದ್ದಾಳಕಿ. ಯಾಕೆ ಕೇಳದಕ್ಕೆ ನಿನಗೆ? ಮತ್ತ ನಿನ್ನ ಯಾಣೆ ಮಗಳು ಬೇ. ಆಕಿದೇನು ದೊಡ್ಡ ವಯಸ್ಸು ಆಗೈತಿ. ಈಗಿನ ಕಾಲೇಜ್ ಹೊಂಟಾಳ ಆಕಿ. ಸಣ್ಣ ವಯಸ್ಸು ಐತಿ ಏನೋ ಆಕಿದ. ಮತ್ತು ನಾನಾ ಚಲೋ ಅದೀನಿ, ನಂಗೆ ಕೊಟ್ಬಿಡ್ಬೇ. ಏನಂದಿ? ಏನಿಲ್ಲ, ನಾನಾ ಚಲೋ ಅದೀನಿ. ಮದುವೆ ಒಂದು ವಯಸ್ಸಾಗೈತಿ, ಕೊಟ್ಬಿಡು ನಂಗೆ ಅಂತಂದೆ. ನೀ ನೋಡ, ನಿನ್ನ ಆಕಾರ ನೋಡ ಹೆಂಗೈತಿ. ನಿನ್ನಂತ ನನ್ನ ಮಗಳು ಕೊಡ್ಬೇಕಾ? ನಡಿ ನಡಿ. ಏಯ್ ನಾನು ಹೇಳಗೀನಿ ಚಲೋನ ಅದೀನಿ. ನಿನ್ನ ಮಗಳನ್ನ ಮದುವೆ ಮಾಡ್ಕೊಟ್ರ 100 ವರ್ಷ ನೋಡ್ಕೊತೀನಿ. ಯಾಕ ಇದು ತಿಳ್ಕ, ಇದು ತೋಳಲ್ಲ, ತೊಲೆ ತೊಲೆ ಕೊಟ್ಟು ನೋಡಿ ನಿನ್ನ ಮಗಳನ್ನ. ಲೇ ಇಲ್ಲಿ ಯಾಕೆ ಬಂದ್ರಲೇ? ನನ್ನ ಮರೆ ನಡ್ರಿ ಮಗ, ನಡ್ರಿ ನಡ್ರಿ ನಡ್ರಿ. ನಿಂದ್ರ ಮಗನ ನಮ್ ಕೂಡ ಸಾಲ ಮಾಡಿ ಊರೂರ್ ಮಕ್ಕ ಮುಚ್ಚಂತಿರ ಹೇಳಾಗುತ್ತೇನೆ. ಬಾ ಮಗ ನಮ್ಮ ಸಾಲ ಕೊಡ್ಕೊಡು ಬಾ. ಏ ಊರೂರ್ ತಿರುಗಾಡಿ ಸಾಲ ಮಾಡ್ತೀಯ ಮತ್ ನನ್ನ ಮಗಳು ಬೇಕ ನಿನಗೆ? ನಡಿ ನಡಿ. ಏ ಹೇಳ್ಕೊಂಡು ಹೋಗ್ರಿ ಅವನ. ಬಾ ಮಗನ ಬಾ. ನೋಡವ ಅಯ್ಯಾಯ್ ನಾವುನೆ ಊರಾದೊಂದು ಊರ್ಲೆ 2-3 ಹಳ್ಳಿ ಬಗ್ಗೆ ನಾವು ಮಾತಾಡ್ತಿದ್ ನೋಡಿ ಅವ್ನ ದೊಡ್ಡ ಪಾಡ ಮಾಡ್ತಾನ್ಲೇ. ಮೊನ್ನೆ ನಮ್ಮ ಗಳಿಯಾಗ ಮದುವೆನಾಗಲ್ದು
ಒಂದ್ ವರ್ಷ ಆದ್ ನೋಡ್ಲೆ ಕಣ್ಣನ ಸಿಗೋಲ್ತು ಮೊನ್ನೆ ಹೋಗಿ ಜ್ಯೋತಿಷ ಕಳ್ಕೊಂಬಂದ್ರ ಈ ವಾರದಾಗ ಕಣ್ಣ ಸಿಕ್ಕಿ ಮದುವೆ ಆಗ್ತದ ಆಗ್ಬಿಡ್ಬೇಕ ಅವನ ಬಾ 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 ಏ ಹೌದಪ್ಪ ನಾವು ಕೇಳಬಾರ್ದು ದಿನಕ್ಕ ಒಂದ್ 5-6 ಬಾರ್ ಕೇಳಬಾರ್ದು ಆ ನಮ್ಮನೆ ಕೊಡ್ತಿದ್ದೆ ಎಂಡ್ರಿಗ ಮಕ್ಕಳಿಗೆ ಯಾ ನಮ್ಮನೆ ಹೊಡ್ತಿದ್ದೆ ಅಂತ ಮಾಡಿದ್ದೆ ಬೇಕಂದ್ರೆ ಇವನಾರ ಕೇಳ ಯಪ್ಪ ಇವ್ರ ಮನೆ ಬಾಜು ನಮ್ಮ ಮನೆನ ಇದ್ಲಪ್ಪ ಬೆಲ್ಟ್ ಬೆಚ್ಚ ಹೊಡಿತಿದ್ದೆ 12 ಗಂಟೆ ನನ್ನ ಏಟೈತಲ್ಲೇ ಕರ್ಕೊಂಡು ಹೋದ್ಲಾಲೆ ಜ್ಯೋತಿಷ್ಠ ಕರ್ಕೊಂಡೋಗಿ ಆತೊಂದು ತಾಯ್ತ ಕಟ್ಟಿದ್ದಪ್ಪ ಅವನು ನಾವು ಕ್ಲಾಸಿಂದ ಕುಡಿಯೋದ ಬಿಟ್ಬಿಟ್ಟೆ ಈಗ ಹೆಂಗದಿ ನೋಡ ಹೀರೋ ಇದ್ದಂಗದಿ ನನ್ನ ನೋಡಿ ಕರಿಲ್ಲ ಒಂದ್ ಸ್ವಲ್ಪ ಏ ಹೌದ್ಲೇ ನಾನು ಜಗ್ ಎದುರ್ತಿದ್ನೆ ಹವೆ ಮೈ ಬಿ ಕುಬ್ಬಿಡಾರ್ತಾತ ಮೇರ್ ಜೋರು ಕಾತಿತ್ ಪಗಲಕ್ ಫಿರ್ತಾತವ ಮೇರ್ ಜೋರು ಐನಿ ज्योतिष के ने बुला ले गई बा ज्योतिष ने हाथ को तावीज बांधा जब से डरने का चढ़ा जाग बा मेरे तरफ ಹೌದ್ಲೇಪ್ಪ ನಾ ಮೊದ್ಲಾಗ ನಮ್ಮ ಮನೆ ಮಗಳು ಒಬ್ಬಕ್ಕೆ ಹಚ್ಚಿದ್ ನೋಳೆ ಅಕ್ಕಿನ ಮೈ ಅಡ್ಡ ಹೋಗ್ಬಿಟ್ಟಿದ್ ನೋಳೆ ಅವನ ಮತ್ತ ಜ್ಯೋತಿಷನ್ ಕಡೆ ಹೋಗಿ ತಾಯ್ತಾ ಕಟ್ಟಿ ಯಾವ್ದೋ ಒಂದು ಮಂತ್ರ ಹಾಕ್ಬಿಟ್ಟು ನೋಳೆ ಅವ ಅವತ್ತಿನ ದೆವ್ವನ ಬರ್ಲಿ ನೋಡಪ್ಪ ಏ ದೊಡ್ಡ ಪಾಡ ಮಾಡ್ತಾನಪ್ಪ ಏ ಬಾರ್ ಎಕ್ ಪಪ್ಪದಲ್ಲೇ ಬಾರ್ ಎಕ್ ಪಪ್ಪದನ ಮಗನ ಎಕ್ಸ್ಪರ್ಟ್ ಮೊದ್ಲಾಗ ಮಾರುತಿ ಸರ್ ಕಡೆ ಟ್ಯೂಷನ್ ಕಲಿಯಕ್ ಹೋಗ್ ನೋಡ ಏ ಅಲ್ಲಿ ಗಿಡ ತಾಕ ಇದು ಅಲ್ಲಿ ಗಿಡ ಐತಿ ಬಾ ತಂಪು ಕೊಡ್ತೈತೆ ಅಲ್ಲಿ ಕುಂದ್ರ ಬರ್ಲಿ ಅಪ್ಪ ಸತ್ಯಪ್ಪ ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಹಾಸಿಗೆ ಟ್ಯಾಕ್ಸು ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾಡನ ತಪ್ಪ ಮಾಡ್ರಿ ದೋತ್ರ ಬಿಚ್ಚ ಗೊತ್ತೈತಿ ನಾನು ಯಾರು ಗೊತ್ತಾಗ್ತಿಲ್ಲ ಅದ ಬಸ್ಸೆ 9 ವರ್ಷದಿಂದ ಓಡೋಗಿದ್ನಲ್ಲ ನಾ ಸಾಲ ಮಾಡಿ ಇವಾಗ ನಾನು ದೊಡ್ಡ ಫೇಮಸ್ ಆಗ್ಬಿಟ್ಟಿನಿ ದೊಡ್ಡ ಜ್ಯೋತಿಷ್ ಆಗ್ಬಿಟ್ಟಿನಿ ಇವಾಗ ನಂಗೆ ಎಲ್ಲರೂ ಹೊಡ್ತಿದ್ರು ಇವಾಗ ಎಲ್ಲರೂ ಗೌರವ ಕೊಟ್ಟು ದೊಡ್ಡರೆಲ್ಲ ನಮಸ್ಕಾರ ಮಾಡಿ ದುಡ್ಡು ಕೊಡ್ತಾರ ನೋಡಿದ್ರೇನು ಬೇಕಾದ್ರೆ ಹೆಂಗ ನೋಡ್ರಿ ಈ ನನ್ನ ಮಕ್ಳು ಈಗ ಹೋದ್ರಲ್ಲ ಇವರು ನನ್ಗೆ ಸಾಲ ಮಾಡಿ ನಾನು ಇವ್ರ ಊಟ ಸಾಲ ಮಾಡಿದ್ದೆ ಇವರು ನನ್ಗೆ ಮನೆ ಬಿಟ್ಟು ಓಡಿಸಿದ್ರು ಊರು ಬಿಟ್ಟು ಓಡಿಸಿದ್ರು ಇವಾಗ ನೋಡ್ರಿ ನಂಗೆ ನಮಸ್ಕಾರ ಮಾಡೋಗ್ತಾರ ಅದು ಬಿಡ್ರಿ ಇವಾಗ ನಮ್ಮ ಕಾಯಕ ಶುರು ಮಾಡಮ್ಮ ಯಾರು ಬರ್ತಾರ ಚಲೋ ಹುಡುಗಿರು ಬಂದ್ರೆ ಅವ್ರು ತಲೆ ಬಳಸಿ ನೋಡ್ ಕೈ ಮಾಡ್ಬಿಡು ಬೇವಫಾ 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 ಹೇ ತು ಎಷ್ಟು ದಿನ ಆದ್ನು ನಮ್ಮ ಮನೆ ಗಂಡು ಹುಡ್ಕಾಕತ್ತಾರ ಒಂದು ಗಂಡು ಸೆಟ್ ಆಗವಲ್ತು ಇವತ್ತೇನಾರ ಅಲ್ಲಿ ಈ ಊರಾಗ ಒಂದು ಗಂಡು ನನ್ನ ವರ ಯಾಕಳ್ಳಿ ಬರ್ತೈತಿ ಕೇಳ್ಕೊಂಡ ಹೋಗ್ಬಿಡಮ್ಮ ನಮಸ್ಕಾರ ರೀ ನಮಸ್ಕಾರ ಅವ್ವ ನಮಸ್ಕಾರ ನಿಮ್ಮ ಊರಾಗ ಜ್ಯೋತಿಷದ್ರೇನ್ರಿ ಎದಕ್ಕವ ನಂಗ ಜ್ಯೋತಿಷ್ ಕೇಳ್ಬೇಕಾಗಿತ್ರಿ ಏ ನಮ್ಮ ಜ್ಯೋತಿಷಲ್ಲ ನಮ್ಮ ಊರ ಒಬ್ಬ ಜ್ಯೋತಿಷ ಅದಂದ್ರೆ ಭಾರಿ ಫೇಮಸ್ ಮಾಡ್ತಾರಿ ಹಂಗೆ ನಿನ್ ಕಷ್ಟ ಇಷ್ಟ ಎಲ್ಲ ಬರೀ ಅವ್ರು ಕೊಟ್ಬಿಡ್ತಾರ ನೋಡತ್ತ ಹೌದೇನ್ರಿ ಅವ್ರು ಎಲ್ಲಿ ಸಿಗ್ತಾರ್ರಿ ಇದಾರ ಹೋಗ್ರಿ ಸಿಗ್ತಾರ ನೋಡ್ರಿ ಅಂತೂ ಇಂತೂ ಇವತ್ತು ನನ್ನ ಮನಸ್ಸಿಗೆ ಖುಷಿ ಆತವ ಬಾ 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 ಯಾವುದೋ ಚಲೋ ಹುಡುಗಿ ಬರಾಕತ್ತೈತಿ ಇವತ್ತು ನನ್ನ ಪೇಮೆಂಟ್ ಪಕ್ಕ ಆತ ನೋಡೋಕೆ ಹೆಂಗೆ ಚೆನ್ನಾಗದಳ ಐಕಿನ ಪಟಾಯಿಸಿ ಇಕ್ಕಿನ ಮದುವೆ ಆಗ್ಬಿಡ ನಮಸ್ಕಾರ ರೀ ಜ್ಯೋತಿಷ್ರ ಹಾಂ ನಮಸ್ಕಾರ ಬರ್ರಿ ಏನಾಗೈತ್ರಿ ನಮ್ಮ ಜ್ಯೋತಿಷ್ ಹೇಳ್ರಿ ಜ್ಯೋತಿಷ್ರ ಏ ಮತ್ತು ನಿಮ್ದು ಮುಖ ನೋಡೇಳ ಕೈ ನೋಡೇಳ ಏನಂದ್ರಿ ಏನಿಲ್ಲ ಕೈ ಕೊಡಂತಂದೆ ಏ ಭಾರಿ ಐತವ ನಿನ್ನ ಭವಿಷ್ಯ ಮತ್ತೈತಿ ನಿನ್ನ ಭವಿಷ್ಯ ಇದು ಕೈ ನೋಡ ಇವಾಗ ಲಕ್ಕ ಹೊಳಿತೈತಿ ಯಾವ ಸೊಪ್ಪಾಗಿ ಸಿಕ್ಕಾಳನ ಐಕಿ ಮೋಸ್ಟ್ಲಿ ಲಕ್ ಸೊಪ್ಪು ಹಾಕ್ತಿರ್ಬೇಕು ಏ ಭಾರಿ ಐತವ ನಿನ್ನ ಭವಿಷ್ಯ ಅಯ್ಯ ರಾಡ ಯಾವಾಗ ಹುಡುಗಿಯರ ಕೈ ನೋಡೇನಿಲ್ಲ ಹಂಗೈತಿ ಜೋಲ್ ಸೋರ್ಸಾಕತ್ತಾನ ಏ ಭಾರಿ ಐತವ ನಿನ್ನ ಭವಿಷ್ಯ ಸೂಪರ್ ಐತಿ ನೀ ಮದುವೆ ಆಗ್ಬೇಕಂತ ಅನ್ಕೊಂಡು ಹೌದಿಲ್ಲ ಹೌದ್ರಿ ಜ್ಯೋತಿಷ್ರ ಹೌದ್ರಿ ನೋಡ ಮತ್ತು ಜ್ಯೋತಿಷ್ದಾಗ ನಂಗೆ 9 ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ನೋಡ ಮತ್ತು ನನ್ನ ಮುನ್ನದೆ ಕೇಳ್ತೀರಿ ಏನಿಲ್ಲ ಬೇ ಅರಮನೆ ಅಂತ ದೊಡ್ಡ ಮನೆ ಕಟ್ಸೀನಿ ಮತ್ತು ನಾ ಹೇಳಿ ಕೇಳ್ರಿ ಅದು 1 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಮತ್ತು 1 kg ಬಂಗಾರ ಐತಿ ನನ್ನ ಕಡೆ ಯಾರಿಗೆ ಹೇಳ್ಕೊಡ್ಬೇಡ ಅದಕ್ಕೆ ಏನು ಸಂಬಂಧ ರೀ ಜ್ಯೋತಿಷ್ರ ಏನಿಲ್ಲ ನೀ ವರ ಯಾಕಡೆ ಬರ್ತಂತ ಕೇಳಿದಲ್ಲವ ಅದಕ್ಕೆ ಹೇಳಕೋತೀನಿ ನಾನು ನೋಡಿ ನೀನು ವರ ನನ್ನ ಹಂಗಂದ್ರಿ ಮದುವೆ ನಾನು ಹ್ಞೂ ಬೇ ನಾನೇನಾಗಿನಿ ಚಲೋನ ಅದೀನಲ್ಲ ನೀ ಲಫಡ ಅದಿ ನೀ ಮೋಸ್ಗಾರ್ತಿ ನಾ ನಿಂಗೆ ಜ್ಯೋತಿಷ್ ಕೇಳಕ್ ಬಂದ್ರ ನೀ ನಂಗೆ ಮದುವೆ ಆಗ್ಬೇಕಂತೇನು ಬಿಡ ನನ್ನ ಕೈ ಬಿಡ ಏನ ಹಿಡಿದಿದ್ದ ಕೈ ಯಾವತ್ತು ಬಿಡಲ್ಲ ಬಿಡು, ನನ್ನ ಕೈ ಬಾ ಬಾ ಮದುವೆ ಬಿಡ ಬಾ ಏನಾದ ನೀವು ಆ ಜ್ಯೋತಿಷ್ರಾಗ
ನೀವು ಆ ಜ್ಯೋತಿಷ್ರಿಗೆ ಚಲೋ ಅದ್ರಿ ಅಂತ ಹೇಳಿದ್ರ ಆ ಜ್ಯೋತಿಷ ನಂಗ ಕೈ ಸೌರ್ಸೋದು ಜಲ್ ಸೌರ್ಸೋದು ಮಾಡಕತ್ತ ನೋಡ್ರಿ. ಹಂಗಂತ ನಾವು ಯಾವ ಪರಿ ನಂಬಿದ್ನಲ್ಲೇ ಅವನ ಯಾವ ಪರಿ ನಂಬಿದ್ನಲ್ಲೇ ಅವನು ಒಂದು ಹುಡುಗಿ ಕೈ ಹಿಡಿತಾನೆ ಹಾಕ್ರಲೇ ಅವನು. ನೋಡ್ರಿಪ್ಪ ನೀವು ಜ್ಯೋತಿಷ್ರ ಮಂತ್ರ ಅದಿನಂತ ನಂಬ್ತೀರಿ. ಇಂಥ ಜ್ಯೋತಿಷ್ಯದ ನೋಡಿ ಒಂದು ಹುಡುಗ ಕೈ ಹಿಡ್ತಾರ. ನೀವು ಯಾರಿಗೂ ರೊಕ್ಕ ಕೊಟ್ಟು ಮಂತ್ರ ಅದಿ ಜ್ಯೋತಿಷ್ರ ನಂಬಾರಿ. ನೋಡ್ರವ ನನ್ನ ಪರಿಸ್ಥಿತಿ ಬಂದಂಗ ಯಾರಿಗೂ ಬರಬಾರ್ದು. ಕಂಡಲ್ಲಿ ಜ್ಯೋತಿಷ್ರ ನನ್ನ ಭವಿಷ್ಯ ಹೇಳ್ರಿ ಅಂತ ರೊಕ್ಕ ಕೊಟ್ಟರು ರೊಕ್ಕ ಹಾಳು ಮಾಡ್ಕೊಂತೀರಿ ಅಂತ ಈ ಮಂತ್ರಾದಿಗಳ ಜ್ಯೋತಿಷಿಗಳನ್ನು ನಂಬಾಡ್ರಿ ಅಂತ ಹೇಳುತ್ತಾ ನಮ್ಮ ನಾಟಕವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಿವೇದಿತಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವತಿಯಿಂದ ಈ ವರ್ಷ ನರ್ಸರಿ LKG UKG 1 ಮತ್ತು 2ನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾರಂಭಿಸಲಾಗಿತ್ತು. ಜ್ಯೋತಿಷರು ಹಿಂಗೆ ಇರ್ಬೋದಂತಂದು ಇವಾಗ ಗೊತ್ತಾಯ್ತು ನನ್ಗೆ. ಮೋಸಗಾರ ಜ್ಯೋತಿಷ ಎಂಬ ನಾಟಕವನ್ನು ಪ್ರದರ್ಶಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಹಪಾಠಿಗಳಾದ ಕಾಜಾ ಹುಸೇನ್ ಹಾಗೂ ವಿಜಯಲಕ್ಷ್ಮಿ ಅವರು ನೆರವೇರಿಸಿಕೊಡುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸೋಣ. ರಜೆಯಲ್ಲಿ ಬೇಕು ಮಜಾ, 8ನೇ ತರಗತಿಗೆ ಬೇಕು ಈ ನಿಮ್ಮ ಖಾಜಾ. ಯಾಕೆ ಹೆದರ್ತಾ ಇದೀಯಾ? ನಿನ್ನ ಹತ್ರ ಹಾವಿದೆ ಅಲ್ವಾ, ಅದಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ. ಅದಕ್ಕೆಲ್ಲ ಯಾಕೆ ಹೆದರೋದು? ನಿನ್ಗೆ ಚಿತ್ರದುರ್ಗ ಗೊತ್ತಾ? ಹಾ ಗೊತ್ತು. ಅದೇ ಒನ್ಗೆ ಹೋಗೋಣಕ್ಕೆ 7 ಸುತ್ತಿನ ಕೊಟ್ಟೆ ಅಲ್ವಾ? ಹೌದು, ಅದೇ. ಏನಾಯ್ತು ಇವಾಗ? ಅದನ್ನ ಕೇಳ್ತಾ ಇದೀಯಾ? ಯಾಕಂದ್ರೆ ಅದರಲ್ಲಿ ಒಂದು ಹಾಡಿದೆ ಅಲ್ವಾ, ಕಣ್ಣನ ನಾಡಿನ ವೀರರಮಣಿಯ. ಹಾ ಗೊತ್ತು. ನಮ್ಮ ಫ್ರೆಂಡ್ಸ್ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕರೆಯೋಣವಾ? ಹಾ ಸರಿ. ನಾಗರಾವು ಚಿತ್ರದ ಕನ್ನಡ ನಾಡಿನ ವೀರರಮಣಿಯ ಹಾಡಿಗೆ ನೃತ್ಯವನ್ನು ಮಾಡಿ ಆ ಹಿಂದಿನ ಕಥೆಯನ್ನು ನೆನಪಿಸಲು ಬರುತ್ತಿದ್ದಾರೆ 8ನೇ ಮತ್ತು 4ನೇ ತರಗತಿ ವಿದ್ಯಾರ್ಥಿನಿಯಾದ ಚೈತ್ರ ಹಾಗೂ ಸಂಗಡಿಗರು. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲು ಬೆಟ್ಟದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲು ಬೆಟ್ಟದ ಉಕ್ಕಿನ ಕೋಟೆ. ಮದಿಸಿದ ಕದಿಯ ಮದವಡಗಿಸಿದ ಮದಕ ವಿನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು ಸಿದ್ಧರು ಹಲಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾಡಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ಬಾರುಣ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ.
ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಜಯವನ್ನು ತರಲು ಕಾಮಗಳಾಗಲು ಚಿತ್ರದುರ್ಗದ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಲಿ ಅಣ್ಣ ತಮ್ಮ, ನಮಗೆ ನೋವಾದಾಗ ಬರುವ ಪದ ಅಮ್ಮ. ನೀನು ಜೀವನದಲ್ಲಿ ಮಾಡು ಎಲ್ಲರೂ ನೆನೆಸುವಂತಹ ಕರ್ಮ. ಹೀಗೆ ಹೇಳುತ್ತಿರುವೆನು ನಾನು ಉಜ್ಮಾ. ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟವರು ಗಾಂಧೀಜಿ, ನಮ್ಮ ದೇಶಕ್ಕಾಗಿ ಸೇನೆ ಕಟ್ಟಿದವರು ನೇತಾಜಿ. ನಾನು ನಿವೇದಿತಾ ಶಾಲೆಗೆ ಭಾಳ ಕ್ರೇಜಿ. ನನ್ನ ಹೆಸರು ದಾವೂದ್ ಅರ್ಗಂಜಿ. ಎಲ್ಲರಿಗೂ 18ನೇ ಶಾಲಾ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮುದ್ರದಲ್ಲಿ ಸಿಗುವುದು ಮುತ್ತು, ಅಮ್ಮ ನೀಡುವಳು ಕೈತುತ್ತು. ಮಾತೆ ಮೃತ್ಯು, ಮಾತೆ ಮುತ್ತು. ಮುತ್ತು ತುತ್ತು ಇದೇನಿದು ಪ್ರಾಸಪದಗಳ? ಅಲ್ಲ, ಅದು ಗಾದೆ ಮಾತು. ಏನಿವತ್ತು ಗಾದೆ ಮಾತು, ಆ ಮಾತು ಈ ಮಾತು ಜೋರೈತಿ? ಏನ್ ಜೋರಿಲ್ಲ, ಹಿರಿಯರು ಹೇಳಿದ ಮಾತುಗಳನ್ನು ನಾವೆಲ್ಲ ಕೇಳಬೇಕು. ಹೌದು, ಕೇಳಬೇಕು ನಿಜ. ಅದನ್ನೇ ಯಾಕೆ ಹೇಳ್ತಾ ಇದೀಯಾ? ಹಾಗಾದ್ರೆ ನಿಂಗೆ ಕಾಲ ಅಂದ್ರೆ ಗೊತ್ತಾ? ಕೈಯಲ್ಲಿ ಕೊಡ್ಕೋತೀವಲ್ಲ ವಾಚ್, ಗೋಡೆ ಮೇಲೆ ಇರೋ ಗಡಿಯಾರ, ಅದೇ ತಾನೇ ಕಾಲ. ಅಯ್ಯೋ ದೇವ್ರೆ, ರೀತಿ ರಿವಾಜುಗಳಿಗೆ ವಾಚ್ ಗಡಿಯಾರ ಯಾಕೆ? ಮಾತುಗಳಿದ್ರಷ್ಟೇ ಸಾಕಲ್ವಾ? ಯಾವ ಮಾತು ಮಾರೈತಿ? ಮುತ್ತಿನಂತ ಮಾತು ಮಾರಯ್ಯ. ಏನ್ ಹೇಳು, ನಂಗೆ ಸ್ವಲ್ಪ ನಾನು ತಿಳ್ಕೊಂತೀನಿ. ಅದರಲ್ಲಿ ಹೇಳೋದೇನಿಲ್ಪ, ನೃತ್ಯದ ಮೂಲಕನೇ ತೋರಿಸ್ತೀನಿ ಬಾ. ಬಾಗಿದ್ರೆ ಕರಿ ಡ್ಯಾನ್ಸ್ ಮಾಡೋರ್ನ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿಂಗೆ ಗೊತ್ತೇನಮ್ಮ ಅಂತ ಹೇಳಲು ಬರುತ್ತಿದ್ದಾರೆ ಬಹುದೂರ್ ಗಂಡುಗಳು. ಬಹುದೂರ್ ಗಂಡು ಚಿತ್ರದ ಮುತ್ತಿನಂತ ಮಾತು ಎಂಬ ಹಾಡಿಗೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ವೇದಿಕೆಗೆ ಸ್ವಾಗತಿಸೋಣ. ದನಿಯೆಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ಎಂದು ಆಳಾಗಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ಹೇ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು, ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು. ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಹೇ ಶ್ರೀಮಂತಿಕೆಯು
ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ. ಹಸಿವು ನಿದ್ದೆ ಕೋಪ ತಾಪ ನಿನಗೂ ಇದೆ, ನಿನ್ನಂತೆ ರೋಷಾವೇಶ ನಮಗೂ ಇದೆ. ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ, ಇಲ್ಲ ಮಣ್ ತಿನ್ನುವೆ. ಹೇ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ನೃತ್ಯವನ್ನು ನೋಡಿ ಬಹಳ ತಿಳ್ಕೊಂಡೆ. ಹಾಗಾದ್ರೆ ನೋಡ್ಪ, ಇನ್ಮೇಲೆ ಹಿರಿಯರು ಹೇಳಿದ ಹಾಗೆ ನಡ್ಕೋಬೇಕು. ಆಯ್ತು, ಅಷ್ಟೆಲ್ಲ ಬುದ್ಧಿ ಮಾತನ್ನು ಮುತ್ತಿನಂತೆ ತಿಳಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹೇಳ್ಬೇಕಲ್ವಾ? ಹ್ಞೂ ಸರಿ, ಹಾಗಾದ್ರೆ ಹೇಳೋಣ ಬಾ. ರಾಜ್ಕುಮಾರ್ ಅವರನ್ನು ನೆನಪಿಸಿ ನಮ್ಮೆಲ್ಲರನ್ನು ರಂಜಿಸಿದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. हाँ मैं इधर ही हूँ. एक खत खता ना कर किसी ने पूछा तो हमारा ख्याल कर, झुक के सलाम कर आप सबको हमारा सलाम. दाऊद, तुम बॉलीवुड के बारे में जानते हो क्या? हाँ बिल्कुल, मैं बहुत बड़ा फैन हूँ बॉलीवुड के स्टार्स का. अच्छा, तुम्हारा फेवरेट हीरो कौन है? मेरे तो फेवरेट हीरो बहुत सारे हैं, लेकिन छोड़ दो, जो काम के लिए आए वो कर ले. बॉलीवुड की शान और टाइगर के नाम से जाने जाने वाला सलमान खान और कटरीना कैफ के एक गाने पर डांस दिखाने आ रहे हैं हमारे स्कूल के 4वीं कक्षा के बच्चे. जोरदार तालियों के साथ उनका स्वागत कीजिए.